ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಸಂಕೇಶ್ವರ ನಗರದ ಲೀಲಾ ಲಾನ್ಸ್ನಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ 164ನೇ ಜಯಂತಿ ಅಂಗವಾಗಿ ಇಂಜಿನಿಯರ್ಸ್ ಡೇ ಆಚರಣೆ ಅರ್ಥಪೂರ್ಣವಾಗಿ ಜರುಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಕೇಶ್ವರ ನಗರದ ಎಲ್ಲಾ ಇಂಜಿನಿಯರ್ಸ್ಗಳು ಮತ್ತು ಆರ್ಕಿಟೆಕ್ಟ್ಗಳು ಹಾಜರಿದ್ದು, ಬಳಿಕ ಮಾಧ್ಯಮಗಳ ಜೊತೆಗೆ ಇಂಜಿನಿಯರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷರ ಸುನಿಲ್ ಓತಾನೆ ಮಾತನಾಡಿ, ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ದಿನ ಆಚರಣೆ ಮಾಡ್ತೀವಿ. ಜೊತೆಗೆ ಈ ದಿನದಂದು ನಮ್ಮ ಅಸೋಸಿಯೇಷನ್ ವತಿಯಿಂದ ನಾವು ಸಮಾಜ ಸೇವೆ ಮಾಡ್ತೀವಿ. ಬರುವ ವರ್ಷದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯ ಸಮಾಜ ಸೇವೆ ಮಾಡುವುದಾಗಿ ಹೇಳಿದ್ದಾರೆ. ಇನ್ನು ಸಂಗೋಟಿ ಸರ್ ಅವರು ಮಾತನಾಡಿ, ತಮಗೆ ಇರುವುದಕ್ಕೆ ಮನೆ ಎಂತಹದ್ದೇ ಇದ್ರೂ ಕೂಡ ಸಹಿತ ಬೇರೆದವರಿಗೆ ಒಂದು ಒಳ್ಳೆಯ ಮನೆ ಕಟ್ಟಿಕೊಡುವ ವಿಶೇಷ ವ್ಯವಸ್ಥೆಯನ್ನ ಇಲ್ಲಿನ ಇಂಜಿನಿಯರ್ಸ್ ಮಾಡ್ತಾ ಇದ್ದು, ಇವರ ಅಸೋಸಿಯೇಷನ್ ವತಿಯಿಂದ ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ ಎಂದು ಅವರಿಗೆ ಶುಭ ಹಾರೈಸಿದರು. ನಮಸ್ಕಾರ. ಇವತ್ತು ಸೆಪ್ಟೆಂಬರ್ 15 ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ. ಈ ಜನ್ಮದಿನದ ಅಂಗವಾಗಿ ಸಂಕೇಶ್ವರದಲ್ಲಿ ಸಿವಿಲ್ ಇಂಜಿನಿಯರ್ ಮತ್ತು ಆರ್ಕಿಟೆಕ್ಚರ್ ಅಸೋಸಿಯೇಷನ್ ವತಿಯಿಂದ ಇಂಜಿನಿಯರ್ಸ್ ಡೇ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಈ 4 ವರ್ಷದಿಂದ ಇಲ್ಲಿ ಸಂಕೇಶ್ವರದಲ್ಲಿ ಸಿವಿಲ್ ಇಂಜಿನಿಯರ್ ಮತ್ತು ಆರ್ಕಿಟೆಕ್ಚರ್ ಅಸೋಸಿಯೇಷನ್ ಅದಲ್ಲ, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೊ ಅವರು ಈ 4ನೇ ವರ್ಷ ಈಗ ಮಾಡೋದು. ಹೋದ ವರ್ಷದಿಂದ ಇಲ್ಲಿ ಬಂದಿದ್ದೆ. ಸೊ ಅವರು ಬರೀ ಕಾರ್ಯಕ್ರಮ ಅಷ್ಟೇ ಮಾಡೋದಲ್ದನ್ನು ಸಮಾಜಮುಖಿಯಾಗಿ ಒಳ್ಳೆ ಕೆಲಸ ಮಾಡಕತ್ತಾರೆ. ಸೊ ಆಮೇಲೆ ಇಲ್ಲಿ ಮಕ್ಕಳಿಗೆ ಎನ್ಕರೇಜ್ ಮಾಡೋ ಸಲುವಾಗಿ ಕೆಲವು ಕಾಂಪಿಟೇಷನ್ ಮಾಡಕತ್ತಾರೆ. ಈ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಸುರೇಶ್ ಪಾಟೀಲ್ ಅವರಾಗಲಿ, ಉಪಾಧ್ಯಕ್ಷರಾದಂಥ ಸುನಿಲ್ ಓತಾರೆ ಅವರಾಗಲಿ, ಆಮೇಲೆ ಎಲ್ಲ ಈ ಮೆಂಬರ್ಸ್ ಎಲ್ಲ ಸಮಾಜಕ್ಕಾಗಿ ಒಂದು ಒಳ್ಳೆಯ ಕೆಲಸ ಮಾಡಕತ್ತಾರೆ. ಮುಖ್ಯವಾಗಿ ಮನುಷ್ಯರಿಗೆ ಬೇಕಾಗೋದು ಅಂದರೆ ಒಂದು ಸೂರು, ಒಂದು ನೆರಳು ಬೇಕಾಗ್ತದೆ. ಆ ನೆರಳನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಈ ಸಂಕೇಶ್ವರ ಭಾಗ ಅಷ್ಟೇ ಅಲ್ಲ, ಅದು ಸುತ್ತಮುತ್ತ ಎಲ್ಲ ಕಡೆ ಒಂದು ಒಳ್ಳೆಯ ಮನೆ, ಒಳ್ಳೆಯ ಸೌಕರ್ಯ ಕೊಡಲಿಕ್ಕೆ ತಾವು ಪ್ರಯತ್ನ ಮಾಡಕತ್ತಾರೆ. ತಾವು ಒಂದು ಸರಿಯಾದ ಮನೆ ಇರದಿದ್ರೂ ಸಹಿತ ಇಲ್ಲಿ ಜನರಿಗೆ ಒಳ್ಳೆಯ ಸೂರನ್ನು ಕೊಡಬೇಕಂತೇಳಿ ಅವರ ಅಪೇಕ್ಷೆ ಮಾಡಕತ್ತಾರೆ. ಅವರು ಈ ಸಂಘ ಇನ್ನೂ ಹೆಚ್ಚು ಬೆಳೀಲಿ, ಇನ್ನೂ ಹೆಚ್ಚು ಕಾರ್ಯಕ್ರಮ ಮಾಡಲಿ, ಇನ್ನೂ ಸಮಾಜ ಕೆಲಸಗಳನ್ನು ಮಾಡಲಿ ಅಂಥೇಳಿ ನನ್ನ ಆತ್ಮಹತ್ಯೆ. इंजिनियर्स डे सेलिब्रेशनसाठी आम्ही सगळेजण गोळा झाले आहोत. आज विश्वेश्वरायांचा बड्डे आहे, त्याच्यासाठी हे कार्यक्रम ठेवलेला आहे. आम्ही असोसिएशनतर्फे वगैरे हे कार्यक्रम अरेंजमेंट केलेला आहे. वर्षावर्ष आम्ही करतो. यावर्षी जरा मोठ्या प्रमाणात केलेला आहे. आणि कार्यक्रम वगैरे आम्ही ह्याच्या फ्युचरमध्ये पण असंच करायचं वगैरे आहे. थोडं सोशल वर्क वगैरे करून हे असं सेलिब्रेट करायचं आहे. सर्च वगैरे थोडंफार करायचं. मागच्या वर्षी आम्ही थोडं हे वगैरे वाटलो, मराठी मीडियम स्कूलमध्ये बॅग्स बुक्स वगैरे डिस्ट्रीब्यूट केलेलं आहे. आणि मध्ये आम्ही एकदा कॉम्पिटिशन ठेवलं होतं, ड्रॉइंग कॉम्पिटिशन वगैरे SDA स्कूलमध्ये. आता पुढच्या वर्षी आणि जरा थोडंफार काय तर मोठ्या प्रमाणात ठेवायचं आहे. ವಿನಾಯಕ ಭೋಸಲೆ, ಟಿವಿ20 ಕನ್ನಡ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.